ಪಾರ್ಟ್ ಟೈಮ್ ಜಾಬ್ ಆಪರ್ಚುನಿಟೀಸ್ ಹುಡುಕ್ತಾ ಇರೋರಿಗೆ ಮತ್ತು ಸ್ಟೂಡೆಂಟ್ಸ್ಗೆ, ಹೌಸ್ ವೈಫ್ಗೆ, ಸ್ಯಾಲ್ರಿಡ್ ಪರ್ಸನ್ಸ್ಗೆ, ಮತ್ತು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಹುಡುಕ್ತಾ ಇರೋರಿಗೆ, ರಿಟೈರ್ಡ್ ಪರ್ಸನ್ಸ್ಗೆ. ಅಮ್ಮ 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 ಕನ್ನಡ ಮಾತೃಭಾಷೆ ತಾನೆ? ಕನ್ನಡ ಬರುತ್ತಾನೆ? ಕನ್ನಡ ಬರುತ್ತಲ್ಲ? ಮತ್ತೆ ಇಂಗ್ಲೀಷು ಲೆವೆಲ್ ಕೋಪ್. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ, ಎಲ್ಲರೂ ನೋಡಬೇಕಾಗಿರೋಂಥ ವಿಡಿಯೋ ಆಗಿದೆ. ಯಾಕೆಂದರೆ ಈ ವಿಡಿಯೋದಲ್ಲಿ ನಾನು ಪಾರ್ಟ್ ಟೈಮ್ ಜಾಬ್ ಆಪರ್ಚುನಿಟೀಸ್ ಹುಡುಕ್ತಾ ಇರೋರಿಗೆ ಮತ್ತು ಸ್ಟೂಡೆಂಟ್ಸ್ಗೆ, ಹೌಸ್ ವೈಫ್ಗೆ, ಸ್ಯಾಲ್ರಿಡ್ ಪರ್ಸನ್ಸ್ಗೆ, ಮತ್ತು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಹುಡುಕ್ತಾ ಇರೋರಿಗೆ, ರಿಟೈರ್ಡ್ ಪರ್ಸನ್ಸ್ಗೆ, ನೀವು ಯಾರೇ ಆಗಿದ್ರು ಕೂಡ ಈ ವಿಡಿಯೋ ನೋಡಲೇಬೇಕು. ಯಾಕೆಂದರೆ ಇವತ್ತು ನಾನು ಫ್ರೀಲ್ಯಾನ್ಸಿಂಗ್ ಸೈಟ್ಸ್ ಅಂದರೆ ವೆಬ್ಸೈಟ್ಸ್ನ ಸುಮಾರು ಜನ ಫ್ರೀಲ್ಯಾನ್ಸಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿರ್ತಾರೆ. ಆದರೆ ಅವ್ರಿಗೂ ಕೂಡ ಗೊತ್ತಿಲ್ಲದೆ ಇರೋವಂಥ ವೆಬ್ಸೈಟ್ಸ್ನ ನಾನು ಇವತ್ತು ಹೇಳ್ಕೊಡ್ತೀನಿ. ವಿಡಿಯೋ ಜಾಸ್ತಿ ಎಂಟಿಯಾಗಿ ಡ್ರ್ಯಾಗ್ ಮಾಡದೆ ತಕ್ಷಣ ವೆಬ್ಸೈಟ್ಸ್ ಯಾವ್ದಾವುದು ಅಂತ ಅಂದ್ಬಿಟ್ಟು ಹೇಳ್ಬಿಡ್ತೀನಿ. ಅದಲ್ತೀರ ಈ ವೆಬ್ಸೈಟ್ಸ್ಗಳನ್ನ ನಾನು ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲೂ ಕೂಡ ಆ್ಯಡ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಕೊಳ್ಳಿ. ಫಸ್ಟು ವಿಡಿಯೋ ವೆಬ್ಸೈಟ್ಸ್ನ ಹೇಳ್ಬಿಡ್ತೀನಿ. 25 ವೆಬ್ಸೈಟ್ಸ್ ಹೇಳ್ತೀನಿ ನಾನು. ಸಾಮಾನ್ಯವಾಗಿ ಫ್ರೀಲ್ಯಾನ್ಸರ್ಸ್ಗೆ ಗೊತ್ತಿರೋದು ಒಂದು 3-4 ವೆಬ್ಸೈಟ್ ಗೊತ್ತಿರುತ್ತೆ. ಅಂದರೆ ಅಪ್ವರ್ಕ್ ಆಗಿರ್ಬೋದು, ಫೈವರ್ ಆಗಿರ್ಬೋದು, freelancer.com ಆಗಿರ್ಬೋದು, ಈ ಥರ. ಅದು ಬಿಟ್ಟು ನಾನು ಇವಾಗ 25 ವೆಬ್ಸೈಟ್ಸ್ನ ಹೇಳ್ತೀನಿ. ಟಾಪ್ ಟಲ್, ಪೀಪಲ್ ಪರ್ ಅವರ್, ಅಪ್ವರ್ಕ್, ಸಿಂಪ್ಲಿ ಹೈಯರ್ಡ್, ಐ ಫ್ರೀಲ್ಯಾನ್ಸ್, ಕಾಲೇಜ್ ರಿಕ್ರೂಟರ್, ಅಕ್ವೆಂಟ್, ದಿ ಕ್ರಿಯೇಟಿವ್ ಗ್ರೂಪ್, ಪೇಪರಲ್, ಕ್ರೌಡೆಡ್, ಫೈವರ್, ಫ್ಲೆಕ್ಸ್ ಜಾಬ್ಸ್, ಕ್ರೌಡ್ ಸೋರ್ಸ್, ಫ್ರೀಲ್ಯಾನ್ಸರ್, ಗುರು, ಫ್ರೀಲ್ಯಾನ್ಸ್ ರೈಟಿಂಗ್ ಗಿಗ್ಸ್, ಪಿಯರ್ ಅಸಲ್, ಕ್ರಾಪ್, ಪ್ರಾಜೆಕ್ಟ್ ಫಾರ್ ಹೈಯರ್, 99 ಡಿಸೈನ್ಸ್, ಕ್ರೈಗ್ಸ್ ಲಿಸ್ಟ್, ಲಿಂಕ್ಡ್ಇನ್ ಪ್ರೊ ಫೈಂಡರ್, ಡಿಸೈನ್ ಹಿಲ್, ರಿಮೋಟ್, ಲೋಕಲ್ ಸೋಲೋ. ಒಟ್ಟು 25 ವೆಬ್ಸೈಟ್ಸ್ ಹೇಳಿದ್ದೀನಿ ನಾನು ಇವತ್ತು. ಅಂದರೆ ಈ 25 ವೆಬ್ಸೈಟ್ಸು ಕೂಡ ನಾನೇ ಪರ್ಸ್ನಲಾಗಿ ಟ್ರೈ ಮಾಡಿ ಜೆನ್ಯೂನ್ ವೆಬ್ಸೈಟ್ ಆಗಿರೋದ್ರಿಂದ ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ನೀವು ಕೂಡ ಪಾರ್ಟ್ ಟೈಮ್ ಆಪರ್ಚುನಿಟೀಸ್ ಅಥವಾ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಹುಡುಕ್ತಾ ಇದ್ದರೆ ಈ ವೆಬ್ಸೈಟ್ಗಳು ನಿಮಗೆ ಹೆಲ್ಪ್ ಆಗ್ಬೋದು. ನೀವು ಟ್ರೈ ಮಾಡಿ ನೋಡಿ. ಹಾಗೆ ಈ ವೆಬ್ಸೈಟ್ಗಳು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಫೈವರ್, ಅಪ್ವರ್ಕ್ ಅಥವಾ freelancer.com. ಈ 3 ವೆಬ್ಸೈಟ್ ಸುಮಾರು ಜನರಿಗೆ ಗೊತ್ತೇ ಇರುತ್ತೆ. ಈ 3 ವೆಬ್ಸೈಟ್ ಯೂಸ್ ಮಾಡಿಕೊಂಡು ನೀವು ಫ್ರೀಲ್ಯಾನ್ಸಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಆದರೆ ಈ 3 ವೆಬ್ಸೈಟಲ್ಲಿ ಏನಪ್ಪ ಅಂತಂದರೆ ಅದರಲ್ಲಿ ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ನ ತೊಗೊತಾರೆ. ಮತ್ತು ಅದರಲ್ಲಿ ತುಂಬ ಕ್ರೌಡೆಡ್ ಆಗಿರುತ್ತೆ. ಹೊಸೊಬ್ರಿಗೆ ಅಲ್ಲಿ ಒಂದು ಹೊಸ ಆಪರ್ಚುನಿಟಿ ಹುಡ್ಕೊಳೋದು ಸಿಕ್ಕಾಪಟ್ಟೆ ಕಷ್ಟ ಆಗಿರುತ್ತೆ. ಯಾಕೆ ಅಂದರೆ ತುಂಬ ಟ್ಯಾಲೆಂಟ್ ಇರೋರು ತುಂಬ ಜನ ಇರ್ತಾರೆ. ಅದರಲ್ಲಿ ತುಂಬ ಜನ ವರ್ಕ್ ಮಾಡ್ತಾ ಇರ್ತಾರೆ. ಆದ್ದರಿಂದ ಹೊಸೊಬ್ರಿಗೆ ಏನೂ ಎಕ್ಸ್ಪೀರಿಯನ್ಸ್ ಇಲ್ದಿರೋ ಹೊಸದಾಗಿ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಮುಂಚೆ ಎಲ್ಲೂ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರು ಇವಾಗ ಸ್ಟಾರ್ಟ್ ಮಾಡಬೇಕು, ಕಲ್ತ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡು ಬರೋರೆಲ್ಲ ಈ 3 ವೆಬ್ಸೈಟಲ್ಲಿ ಕ್ಲೈಂಟ್ಸ್ನ ಹುಡ್ಕೋದಾಗಿರ್ಬೋದು, ಫಸ್ಟ್ ಜಾಬ್ನ ಹುಡ್ಕೋದಾಗಿರ್ಬೋದು ಸಿಕ್ಕಾಪಟ್ಟೆ ಕಷ್ಟ ಆಗಿರುತ್ತೆ. ಅದಕ್ಕೆ ನಾನು ಈ 25 ವೆಬ್ಸೈಟ್ನ ಹೇಳಿದ್ದೀನಿ. ಈ 25 ವೆಬ್ಸೈಟಲ್ಲಿ ಏನಪ್ಪ ಅಂತಂದರೆ ನಿಮಗೆ ಇದರಲ್ಲಿ ಸುಮಾರು ವೆಬ್ಸೈಟಲ್ಲಿ ಸುಮಾರು ಜನರಿಗೆ ಗೊತ್ತಿರೋದಿಲ್ಲ. ಅಂದರೆ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಏನಪ್ಪ ನಿಮಗೆ ಒಂದು ಒಳ್ಳೆ ಅವಕಾಶ ಏನಪ್ಪ ಅಂತಂದರೆ ಯಾರ್ಯಾರಿಗೂ ಗೊತ್ತಿರೋದಿಲ್ವಲ್ಲ, ಆವಾಗ ನಿಮಗೆ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ. ಹೊಸಬ್ರಿಗೆ ಇಂಪಾರ್ಟೆಂಟಾಗಿ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ. ಯಾಕೆ ಅಂತಂದರೆ ಅದೇ ಹೇಳಿದ್ನಲ್ಲ, ಬೇರೆ ವೆಬ್ಸೈಟ್ಗಳಲ್ಲಿ ನಿಮಗೆ ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ಕೂಡ ಇರುತ್ತೆ. ಅಂದರೆ ಗೊತ್ತಿಲ್ಲದೆ ನೀವು ಸ್ಟಾರ್ಟ್ ಮಾಡಿಬಿಟ್ಟು ಆ ಕ್ವಾಲಿಟಿ ವರ್ಕ್ನ ಮೇಂಟೈನ್ ಮಾಡಬೇಕು. ಕ್ವಾಲಿಟಿ ವರ್ಕ್ನ ಮೇಂಟೈನ್ ಮಾಡಿ ಅದು ನೀವು ಅಷ್ಟು ಚಾರ್ಜ್ ಮಾಡಿದರೂ ಕೂಡ ಅವರು ಪ್ಲ್ಯಾಟ್ಫಾರ್ಮ್ ಫೀ ಅಂತ ಅಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊತಾರೆ. ನೀವು ಅದನ್ನು ಸೇರಿಸಿ ಕೋಟ್ ಮಾಡಿರಬೇಕು. ಆಗ ನಿಮ್ಮ ಕೋಟ್ ತುಂಬ ದೊಡ್ಡದು ಹೈ ರೇಂಜ್ ಆಗಿಬಿಡುತ್ತೆ, ಸ್ವಲ್ಪ ಹೈಯರ್ ರೇಂಜ್ಗೆ ಇರುತ್ತೆ. ಆವಾಗ ನಿಮಗೆ ಆಪರ್ಚುನಿಟೀಸ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನೀವು ಬೇರೆ ವೆಬ್ಸೈಟ್ಗಳಲ್ಲಿ ಟ್ರೈ ಮಾಡಿದ್ರೆ ನಿಮಗೆ ಖಂಡಿತ ಆಪರ್ಚುನಿಟೀಸ್ ಸಿಗುತ್ತೆ. ನೀವು ಫ್ರೀಲ್ಯಾನ್ಸಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಹಾಗೆ ಫ್ರೀಲ್ಯಾನ್ಸಿಂಗ್ ಜರ್ನಿನ ಸ್ಟಾರ್ಟ್ ಮಾಡೋದ್ರಿಂದ ಏನು ಉಪಯೋಗ ಅಂತಂದರೆ ನಿಮ್ಮ ಫ್ರೀ ಟೈಮಲ್ಲಿ ನೀವು ವರ್ಕ್ ಮಾಡ್ಬೋದು. ನೀವು ಎಲ್ಲಿದ್ದರೂ ಕೂಡ ಅಲ್ಲಿಂದನೇ ವರ್ಕ್ ಮಾಡ್ಬೋದು. ರಿಮೋಟ್ ಏರಿಯಾಸಲ್ಲಿ ವರ್ಕ್ ಮಾಡ್ಬೋದು. ಸುಮಾರು ಜನರಿಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ತುಂಬ ಹುಡುಕ್ತಾ ಇರ್ತಾರೆ, ಆದರೆ ಸಿಕ್ಕಿರೋದಿಲ್ಲ. ಅಥವಾ ಇವಾಗ ಮಾಡ್ತಿರೋ ಜಾಬು ಇಷ್ಟ ಆಗದಿರಾ ಮನೇಲೇ ವರ್ಕ್ ಮಾಡಬೇಕಂತ ಅಂದ್ಕೊತಾರೆ, ಆದರೆ ಜಾಬ್ ಸಿಗೋದಿಲ್ಲ ಅಂಥವರು ಇದರಲ್ಲಿ ಟ್ರೈ ಮಾಡ್ಬೋದು. ಆಪರ್ಚುನಿಟೀಸ್ ಸಿಗೋ ಚಾನ್ಸಸ್ ತುಂಬ ಇದೆ. ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಪಾಕೆಟ್ ಮನಿಗೆ ಅವ್ರಿಗೆ ದುಡ್ಡು ಇರೋದಿಲ್ಲ, ಪ್ರತಿ ಸಲ ಮನೇಲಿ ಕೇಳೋದಕ್ಕೆ ಕಷ್ಟ ಆಗುತ್ತೆ. ಅವರೆಲ್ಲ ಇದರಲ್ಲಿ ಫ್ರೀಲ್ಯಾನ್ಸಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿಬಿಟ್ಟು ಅವ್ರ ಫ್ರೀ ಟೈಮಲ್ಲಿ ಅವ್ರು ವರ್ಕ್ ಮಾಡಿಬಿಟ್ಟು ಪಾಕೆಟ್ ಮನಿನ ಅರ್ನ್ ಮಾಡ್ಬೋದು. ಹಾಗೆಯೇ ಫ್ರೀಲ್ಯಾನ್ಸಿಂಗ್ ಅಂದ್ರೇ ಸುಮಾರು ಜನಕ್ಕೆ ಗೊತ್ತೇ ಇರೋಲ್ಲ. ಫ್ರೀಲ್ಯಾನ್ಸಿಂಗ್ ಅಂದರೆ ನಿಮ್ಮ ಹತ್ರ ಯಾವುದೇ ಒಂದು ಸ್ಕಿಲ್ ಇರ್ಬೋದು. ಅಂದರೆ ನೀವು ಫೋಟೋಗ್ರಫಿ ಮಾಡ್ಬೋದು, ವೀಡಿಯೋಗ್ರಫಿ ಮಾಡ್ಬೋದು, ವೀಡಿಯೋ ಎಡಿಟಿಂಗ್ ಮಾಡ್ಬೋದು, ಅಥವಾ ಫೋಟೋ ಎಡಿಟಿಂಗ್ ಮಾಡ್ಬೋದು, ಫೋಟೋಶಾಪ್ ಗೊತ್ತಿರ್ಬೋದು ನಿಮಗೆ, ಅಥವಾ ಗ್ರಾಫಿಕ್ ಡಿಸೈನಿಂಗ್ ಗೊತ್ತಿರ್ಬೋದು, ಅಥವಾ ಡೇಟಾ ಎಂಟ್ರಿ ಗೊತ್ತಿರ್ಬೋದು, ಅಥವಾ ಎಕ್ಸೆಲ್ ಗೊತ್ತಿರ್ಬೋದು, ಪವರ್ ಪಾಯಿಂಟ್, ಈ ಥರ ನಿಮ್ಗೆ ಏನಾದರೂ ಗೊತ್ತಿರಲಿ. ಅಥವಾ ಕೋಡಿಂಗ್ ನಾಲೆಡ್ಜ್ ಇರ್ಬೋದು ನಿಮಗೆ, ಅಥವಾ ತಮ್ನೇಲ್ಸ್, ಯೂಟ್ಯೂಬ್ಗೆ ತಮ್ನೇಲ್ಸ್ ಎಡಿಟ್ ಮಾಡ್ಕೊಡ್ಬೋದು. ಈ ಥರ ನಿಮಗೆ ಯಾವುದೇ ಸ್ಕಿಲ್ ಇರ್ಬೋದು. ಆ ಸ್ಕಿಲ್ನೆಲ್ಲ ಬಳಸ್ಕೊಂಡು ನೀವು
ಪ್ರಾಜೆಕ್ಟ್ನ ಅಂದರೆ ಕ್ಲೈಂಟ್ಸ್ ಬರ್ತಾರೆ ಅಲ್ಲಿ, ನೀವು ಕ್ಲೈಂಟ್ ಆಗಿರ್ಬೋದು ಅಥವಾ ನಿಮಗೆ ಪ್ರಾಜೆಕ್ಟ್ ಬೇಕಾಗಿರ್ಬೋದು ಅಥವಾ ನೀವು ಯಾರನ್ನಾದರೂ ಹೈಯರ್ ಮಾಡ್ತಾ ಇರ್ಬೋದು. ಇಷ್ಟು ಪ್ಲ್ಯಾಟ್ಫಾರ್ಮ್ಸು ಒಂದು ಒಳ್ಳೆ ಸ್ಟೇಜ್ ಆಗಿರುತ್ತೆ, ಒಂದು ಒಳ್ಳೆ ವೇದಿಕೆ ಆಗಿರುತ್ತೆ. ಯಾಕೆಂದರೆ ಅಲ್ಲಿ ಇವಾಗ ಬಿಸ್ನೆಸ್ ಮ್ಯಾನ್ ನೀವು ಆಗಿದ್ರು ಕೂಡ ನಿಮಗೆ ಸುಮಾರು ಸಲ ಪಾರ್ಟ್ ಟೈಮ್ಗೆ ಯಾರಾದರೂ ಯಾವುದೇ ಒಂದು ಕೆಲಸಕ್ಕೆ ಹೈಯರ್ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ನೀವು ಫುಲ್ ಟೈಮ್ಗೆ ಯಾರನ್ನಾದ್ರೂ ಫುಲ್ ಪೇಮೆಂಟ್ ಕೊಟ್ಕೊಂಡು ಮಂತ್ಲಿ ವೈಸ್ ಸ್ಯಾಲ್ರಿ ಕೊಟ್ಕೊಂಡು ನೀವು ಹೈಯರ್ ಮಾಡ್ತೀರಾ ಅಂದರೆ ನಿಮಗೆ ಬಜೆಟ್ ಕಡಿಮೆ ಇರೋರಿಗೆ ಅಥವಾ ಇನ್ನೂ ಎಸ್ಟಾಬ್ಲಿಷ್ ಆಗದೇ ಇರೋವಂಥ ಕಂಪ್ನಿಗಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿರುತ್ತೆ. ಅಂಥವ್ರು ಈ ಫ್ರೀಲ್ಯಾನ್ಸಿಂಗ್ ಆಪರ್ಚುನಿಟೀಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಕೆಲಸ ನೀವು ಮಾಡಿಸ್ಕೋಬೋದು. ಅಂದರೆ ಅವರು ಪಾರ್ಟ್ ಟೈಮ್ಗೆ ಪೀಸ್ ವರ್ಕ್ ಥರ ನೀವು ಇಷ್ಟು ಅವರ್ ಅಥವಾ ಈ ಕೆಲಸ ಆಗಬೇಕು ಅಂತಂದರೆ ನೀವು ಆ ಥರ ಚಾರ್ಜ್ ಮಾಡೋರು ಇರ್ತಾರೆ. ಅವ್ರನ್ನ ಈ ವೆಬ್ಸೈಟಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಡೈರೆಕ್ಟಾಗಿ. ಅದೇ ರೀತಿ ನೀವು ಕೆಲಸ ಮಾಡಿಕೊಡೋರಾಗಿರ್ಬೋದು, ಅವ್ರಿಗೂ ಕೂಡ ಇದೇ ಥರ ಆಪರ್ಚುನಿಟೀಸ್ ಸಿಗ್ತವೆ ನಿಮಗೆ. ನೀವು ಆರಾಮಾಗಿ ಮನೇಲೇ ಕೂತ್ಕೊಂಡು ಅಥವಾ ನೀವು ಎಲ್ಲಿರ್ತೀರೋ ಅಲ್ಲೇ ಕೂತ್ಕೊಂಡು ನಿಮ್ಮ ಫ್ರೀ ಟೈಮಲ್ಲಿ ವರ್ಕ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅರ್ನ್ ಮಾಡ್ಬೋದು. ಆಮೇಲೆ ನೀವು ಕೆಲಸಕ್ಕೆ ಹೋದರೆ ಅಥವಾ ಸ್ಯಾಲ್ರಿಡ್ ಪರ್ಸನ್ ಆಗಿದ್ರೆ ನಿಮಗೆ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ. ಇದರಲ್ಲಿ ಹಂಗಲ್ಲ. ನೀವು ಒಂದು ಸಲ ಕ್ಲೈಂಟ್ಸ್ನ ಅರ್ನ್ ಮಾಡಿಬಿಟ್ರೆ ನೀವು ಕ್ವಾಲಿಟಿ ಮತ್ತು ಇನ್ ಟೈಮ್ ವರ್ಕ್ನ ನೀವು ಚೆನ್ನಾಗಿ ಕೊಟ್ಬಿಟ್ರೆ ಅವರು ಪದೇ ಪದೇ ನಿಮ್ಮ ಹತ್ರಕ್ಕೆ ಬರ್ತಾರೆ. ಅವ್ರದ್ದೇನೇ ಕೆಲಸ ಇದ್ದರೂ ನಿಮ್ಮ ಹತ್ರಕ್ಕೆ ಬರ್ತಾರೆ. ನೀವು ಆವಾಗ ಎಷ್ಟು ಬೇಕಂದ್ರೂ ಚಾರ್ಜ್ ಮಾಡ್ಬೋದು, ನಿಮ್ಮ ಇಷ್ಟ. ಅದು ಯಾರೂ ಕೇಳೋದಿಲ್ಲ. ಇದರಲ್ಲಿ ಇಷ್ಟೇ ಲಿಮಿಟ್ ಅಂತ ಏನಿಲ್ಲ. ನೀವು ನಿಮ್ಮ ಕ್ವಾಲಿಟಿ ವರ್ಕ್ಗೆ ರೆಕಗ್ನಿಷನ್ ಸಿಗುತ್ತೆ ಮತ್ತು ನಿಮ್ಮ ಕ್ವಾಲಿಟಿ ವರ್ಕ್ಗೆ ನೀವು ಎಷ್ಟು ಬೇಕೋ ಅಷ್ಟು ಚಾರ್ಜ್ ಮಾಡ್ಕೋಬೋದು. ಹಂಗಂತ ಓವರಾಗಿ ಚಾರ್ಜ್ ಮಾಡಿದ್ರೆ ಯಾರೂ ಬರೋದಿಲ್ಲ. ನೋಡಿಕೊಂಡು ರೀಸನೇಬಲ್ ಪ್ರೈಸಲ್ಲಿ ನೀವು ಚಾರ್ಜ್ ಮಾಡಿದ್ರೆ ಖಂಡಿತ ನಿಮಗೆ ಆಪರ್ಚುನಿಟಿ ಸಿಗುತ್ತೆ. ಇದೊಂದು ಒಳ್ಳೆ ವೇದಿಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ವೀಡಿಯೋ ತುಂಬ ದೊಡ್ಡದು ಮಾಡ್ತೀರಾ, ಇಷ್ಟಕ್ಕೆ ಎಂಡ್ ಮಾಡ್ತೀನಿ. ಇಷ್ಟು ವೆಬ್ಸೈಟ್ಸ್ನ ಯೂಸ್ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ವೀಡಿಯೋ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಜೊತೆ ಮತ್ತೆ ಸಿಗ್ತೀನಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಜೋರಾಗಿ ಒತ್ತಿ. ಹೋಗಿ ಬರ್ತೀನಿ. ಬಾಯ್.